ಹ್ಯಾಪಿ ಮೆಲೋಡೀಸ್ ಆರ್ಕೆಸ್ಟ್ರಾ ಭರವಸೆಯ ಬೆಳಕು ಜನ ಸೇವಾ ಟ್ರಸ್ಟ್ನ 3ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಫೇಸ್ಬುಕ್ನಲ್ಲಿ 5 ಲಕ್ಷ ಫಾಲೋವರ್ಸ್ ಹೊಂದಿದ ಕರ್ನಾಟಕದ ಪ್ರಸಿದ್ಧ ಆರ್ಕೆಸ್ಟ್ರಾ ರೇವಣಸಿದ್ದ ಸ್ವಾಮಿಯವರ 29ನೇ ವರ್ಷದ ಜನ್ಮದಿನವನ್ನು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದಲ್ಲಿ ಟೀಚರ್ಸ್ ಕಾಲೋನಿಯಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ಅಭಿಷೇಕ್ ಆರ್ ಪಾಟೀಲ್, ಪುರಸಭೆ ಸದಸ್ಯ ಸುನಿಲ್ ಎನ್ ಪಾಟೀಲ್, ಆಮ್ ಆದ್ಮಿ ಪಕ್ಷದ ಮುಖಂಡ ಬ್ಯಾಂಕ್ ರೆಡ್ಡಿ, ಪ್ರಾಧ್ಯಾಪಕರಾದ ಜಯಕುಮಾರ್ ಸಿಂಧೆ, ನವೀನ್ ಬತ್ತಲಿ ಅಲ್ಲದೆ ಎಲ್ಲ ಕಲಾವಿದ ತಂಡದವರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಒಬ್ಬ ಮಹಿಳೆ ಇರ್ತಾಳಂತೆ. ಸೊ ಹಾಗಾಗಿ ನಮ್ಮ ಗುರುಗಳ ಹಿಂದೆ ಮೇಡಮ್ ಅವರ ಸಹಕಾರ ಸಭೆ ಇದೆ. ಮೊದಲಿಗೆ ಅವರಿಗೆ ಮಾತಾಡ್ಸೋಣ. ನಮಸ್ಕಾರ. ಇವತ್ತಿನ ದಿನ ಏನಪ್ಪಾ ಅಂದ್ರೆ ಒಂದು ಜನ್ಮದಿನ ಸಡಗರದಲ್ಲಿದ್ರ ಒಂದು ಪ್ರತಿ ಯಶಸ್ಸಿನ ಹಿಂದೆ ಒಬ್ಬ ಪುರುಷನ ಹಿಂದೆ ಮಹಿಳೆ ಇರ್ತಾಳಂತೆ. ಅದಕ್ಕಿಂತ ತಾವೇನ್ ಹೇಳ್ತಾರ? ಖುಷಿ ಆಗ್ತಾ ಇದೆ. ಅವ್ರು ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ರು, ಆದ್ರೆ ನಾನೇ ಸೆಲೆಬ್ರೇಟ್ ಮಾಡಿದ್ವಿ ಎಲ್ಲ. ಬಟ್ 5 ದಿನ ನಮ್ಗೆಲ್ಲ ಈಗ ಗೆಳೆಯರೆಲ್ಲ ಟ್ರಸ್ಟ್ ವತಿಯಿಂದ ಎಲ್ರಿಗೂ ಬಡ ಮಕ್ಕಳಿಗೂ ಎಲ್ಲ ವ್ಯವಸ್ಥೆ ಮಾಡಿದ್ರು. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಖರ್ಚು ಮಾಡಿದ್ರೆ ಬೈಯುವಂತ ಕಾಲವಿದು. ಅಂತರ್ದಲ್ಲಿ ತಂದಿರುವಂತ ಅಮೌಂಟ್ ಅನ್ನ ದಾನ ಧರ್ಮ ಅಂತ ಮಾಡ್ತಾ ಇದ್ರೆ ನಾವಿಬ್ರು ಕುತ್ಕೊಂಡು ಮಾಡ್ತಾ ಇರ್ತೀವಿ. ಅವರು ನಾನು ಇಬ್ರು ಮಾತಾಡೇ ಮಾಡ್ತಾ ಇರ್ತೀವಿ. ಹಾಗೆ ಒಂಥರ ಖುಷಿ ಸಿಗುತ್ತೆ. ಖುಷಿ ಸರ್, ಖುಷಿ, ತುಂಬಾ ಖುಷಿ ಇದೆ. ಅಭಿಮಾನಿಗಳು ಸೇರಿ ಇವತ್ತಿನ ದಿನ ಒಂದು ಹೈದರಾಬಾದ್ ನಿಂದ ಕೂಡ ಬಂದ್ ಆಗಮಿಸಿ ಶುಭ ಕೋರಿದ್ದಾರೆ. ಏನ್ ಹೇಳ್ತೀರಾ? ಬಹಳ ಖುಷಿ ಆಗ್ತದೆ. ಮೊದಲಿಗೆ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಯಾಕಂದ್ರೆ ಇವತ್ತು ಈ ಮಟ್ಟಿಗೆ ಬಂದಿನ ಅಂದ್ರೆ ಅದಕ್ಕೆಲ್ಲ ಕನ್ನಡಿಗರಿಂದ. ಯಾಕಂದ್ರೆ ಮೊದಲ ಬಾರಿ ನಾವು ಈ ಒಂದು ಭರವಸೆ ಬೆಳಕು ಜನಸೇವಾ ಟ್ರಸ್ಟ್ ಅನ್ನು ಮಾಡಿದಾಗ ಒಂದು ಕಾರ್ಯಕ್ರಮ ಇಟ್ಕೊಂಡು ಅಂದ್ರೆ ಒಂದು ಕೊರೋನಾ ಸಮಯದಲ್ಲಿ ಪ್ರಾರಂಭವಾಗಿದ್ದು. ಸೊ ಹಾಗಾಗಿ ಸತತವಾಗಿ ಒಂದಿಲ್ಲ ಒಂದು ಮಾಡ್ತಾನೆ ಬರ್ತಾ ಇದೀವಿ. ಎಲ್ಲ ಗೊತ್ತಿದೆ. ಅದೇ ರೀತಿ ನಾವು ಈಗ ಏನ್ ಮಾಡಿದ್ವಿ ಅಂದ್ರೆ ನಮ್ದೇ ಆಗಿರುವಂತ ಕಾರ್ಯಕ್ರಮ ಮಾಡ್ತಾ ಒಂದು ಮನೆಯಲ್ಲಿ ಒಂದು ಬಾಕ್ಸ್ ಮಾಡಿದ್ವಿ. ಭರವಸೆ ಬೆಳಕು ಜನಸೇವಾ ಟ್ರಸ್ಟ್ ಅಂತೇಳಿ ಒಂದು ಬಾಕ್ಸ್ ಇದೆ. ಎಲ್ಲಾ ತರ ನಾವು ಕಾರ್ಯಕ್ರಮ ಮಾಡಿದ್ ಬಂದ್ಮೇಲೆ ಅದು ಒಂದ್ 500 ಆಗಿರ್ಬೋದು, 1000 ಆಗಿರ್ಬೋದು, ಏನೋ ಗೊತ್ತಿಲ್ಲ, ಅದನ್ನ ಅದ್ರಲ್ಲಿ ಹಾಕ್ಕೋತ ಹೋಗ್ತೀವಿ. ಅದು ಈ ಸಲ ನಾವು ಹೊಡೆದಾಗ ಸುಮಾರು 58,000 ರೂಪಾಯಿ ಚಿಲ್ಲರೆ ಆಗಿತ್ತು ಈ ಸಲ. ಅವು ದುಡ್ಡನ್ನು ಪೂರ ಎಲ್ಲ 68,000 ಚಿಲ್ಲರೆ ಫುಲ್ ಹಂಚ್ಬೇಕಂತೇಳಿ ಪ್ಲಾನ್ ಮಾಡಿದ್ವಿ. ನಾವು ಎಲ್ಲ ಹೇಳಿದ್ವಿ ಹೆಂಗ್ ಮಾಡ್ಬೇಕು ಈ ತರ ಪ್ಲಾನ್. ಜನಸೇವಾ ಟ್ರಸ್ಟ್ ಬಾಕ್ಸ್ ಹೊಡೆದಾಗ ಅದನ್ನ ಮಾಡೇ ಬಿಡೋಣ ಅಂತೇಳಿ 5 ದಿನಗಳ ಕಾಲ ನಾನು ಆಕ್ಚುಲಿ ಬರ್ಡೇ ಒಂದೇ ದಿನ ಅಂದ್ರೂ ಬೇಡ ಬಿಡ್ರಿ ಸುಮ್ಮನೆ ಅದಕ್ಕೆ ಜಾಸ್ತಿ ಅಂತ ಅಂದಾಗ ಇವರೆಲ್ಲ ಹುಡುಗರೆಲ್ಲ ಟ್ರಸ್ಟ್ ಒಂದು ಹೇಳಿದ್ರು, ಅಂದ್ರೆ ಈ ತರ ಮಾಡೋಣ ಅಂದ್ರೆ ನಾನು ಅದಂದ್ರೆ ಓಕೆ ಅಂತೀನಿ ಅಂತೇಳಿ ನಾನು ಆಯ್ತು ತಗೊಳ್ರಿ ಮಾಡಿ ಬಿಡೋಣ ಅಂತೇಳಿ. ಅದು ನಮ್ ಗಾಡಿ ಬಂದಿರುವಂತ ಹಣ ಅಂದ್ರೆ ನಮ್ಮಲ್ಲಿ ಎಷ್ಟು ಬರ್ತೋ ಅದ್ರಲ್ಲಿ ಒಂದು ಸ್ವಲ್ಪ ಪರ್ಸೆಂಟ್ ತೆಗೆದು ಜನಸೇವೆಗಾಗಿ ಇಡ್ಬೇಕು ಅನ್ನೋ ಒಂದು ಆಸೆ ನನಗೆ. ಯಾಕಂದ್ರೆ ಇದು ಇಲ್ಲಿಂದ ನನಗೇನು ಇದು ಇಲ್ಲ, ನನಗೊಂದು ಇದ್ರಲಿಂದ ನೆಮ್ಮದಿ ಇದೆ ಅಷ್ಟೇ. ನೆಮ್ಮದಿ ಖುಷಿ ಇದೆ. ಯಾಕಂದ್ರೆ ನಾನು ಒಬ್ಬ ಬಡ ಕುಟುಂಬದಲ್ಲಿ ಬಂದಂತನು ಆ ಸಮಯ ಸಫರ್ ಮಾಡಿದೀನಿ. ಆ ಸಮಯದಲ್ಲಿ ಒಬ್ಬರು ಆದ್ರೂ ಕೂಡ ನನಗೆ ಯಾರು ಎಂಟರ್ ಆಗಿರ್ಬೋದು ಅದಾಗ ಯಾರು ಒಂದು ಒಬ್ಬನು ಸಹಾಯ ಮಾಡಿಲ್ಲ ಅಂತ ಸಮಯದಲ್ಲಿ ತೊಂದರೆಯಲ್ಲಿ ಬಂದಂತ ವ್ಯಕ್ತಿ ನಾನು. ಸೊ ಈಗ ಆ ಸಿಚುವೇಶನ್ ದಲ್ಲಿ ಇರುವಂತ ಜನರಿಗೆ ನೋಡಿದ್ರೆ ನಮ್ ತರನೇ ಅವ್ರಿಗೆ ಆಗ್ತಿರ್ಬೋದೇನೋ ಅನ್ನುವಂತ ನನಗೆ ಗೊತ್ತಾಗ್ತದೆ. ಅದಕ್ಕೆ ನಮ್ ಕೈಲಾದಷ್ಟು ನಾನಾದ್ರೂ ಏನಾದ್ರು ಮಾಡ್ಬೇಕು ಅನ್ನುವಂಥದ್ದು, ನನ್ ತರ ಆಗ್ಬಾರ್ದು ಅನ್ನುವಂತ ರೀತಿಯಲ್ಲಿ ನಾನ್ ಕೈಲಾದಷ್ಟು ಮಾಡ್ತೀನಿ. ಇಷ್ಟೇ ಅಂತ ನಾನ್ ಮಾಡಲ್ಲ. 10,000 15,000 ನಮ್ದು ಎಷ್ಟಾಗ್ತದೆ ಅಷ್ಟು ಮುಖಾಂತರ. ಯಾಕಂದ್ರೆ ನಾವೇನು ನಾನೇನ್ ದೊಡ್ಡ ಗಣಪತಿ ಇಲ್ಲ, ಎಲ್ಲ 1 ಲಕ್ಷ ಕೊಡಕ್ಕೆ ದೇವರ ಆಶೀರ್ವಾದ ಬಂದಿರೋ ಹಣದಲ್ಲಿ ನಾನು ಎಷ್ಟು ಬೇಕಷ್ಟು ಸಹಾಯವನ್ನು ಮಾಡ್ತೀನಿ. ಬೇರೆಯವ್ರಿಗೆ ಏನ್ ಹೇಳ್ತೀರಿ ನೀವು? ಒಣ ನೀವೇ ಮಾಡ್ತೀರಾ ಇನ್ನೊಬ್ರಿಗೆ? ನಾನು ಮಾಡೋದು ಅನೇಕ ಜನ ಆ ತರ ವಿಡಿಯೋ ಬಿಡ್ತೀರಿ, ನೀವು ಮಾಡ್ತೀರಿ, ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀರಿ ಅಂತ ಬಹಳಷ್ಟು ತೋರಿಕೆ ಯಾಕೆ ಅಂತ ಮೆಸೇಜ್ ಮಾಡ್ತಾರೆ. ಅಂತವ್ರಿಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ತೋರಿಕೆ ಯಾಕೆ ಮಾಡ್ತೀನಿ ಅಂದ್ರೆ ನಿಮ್ಮಂತ ನೋಡಿ ಕಲೀಲ ಅಂತೇಳಿ. ಯಾಕಂದ್ರೆ ನೀವಂತೂ ಮಾಡಲ್ಲ, ಮಾಡ್ಬೇಕಂತ ಹೇಳಿ ನೀವಾದ್ರೂ ನೋಡಿ. ಇವತ್ತು ಎಷ್ಟೋ ಜನ ಭರವಸೆ ಬೆಳಕು ಜನಸೇವಾ ಟ್ರಸ್ಟ್ ಇವತ್ತು ಮೊನ್ನೆ ಹೋದಾಗ ಬೆಳಗಾವಲ್ಲಿ ನನ್ನ ಹೆಸರ ಮೇಲೆ ಒಂದು ಟ್ರಸ್ಟ್ ಅನ್ನು ಓಪನ್ ಮಾಡಿದ್ವಿ ನೋಡಿ. ಇದು ನಿಜಕ್ಕೆ ಕಾರಣ ಎದಕ್ಕಂದ್ರೆ ನಾನು ಮಾಡಿರೋ ವಿಡಿಯೋಗಳು ಅಪ್ಲೋಡ್ ಮಾಡಿದ್ಮೇಲೆ ಅಲ್ಲಿ ಮಾಡಿದಾರಲ್ಲ, ಅಂದ್ರೆ ಅಲ್ಲೂ ಕೂಡ ಇವತ್ತು ಮೇಡಮ್ ಅವರು ಒಬ್ರು ಓಪನ್ ಮಾಡಿದ್ದಾರೆ. ನಮ್ ಭರವಸೆ ಬೆಳಕು ಜನಸೇವಾ ಟ್ರಸ್ಟ್ ಬ್ರಾಂಚ್ ಅನ್ನು ಮಾಡಿದ್ದಾರೆ. ಅವ್ರಿಗೆ ಬಹಳ ಖುಷಿ ಆಗ್ತದೆ ನನಗೆ. ಯಾಕಂದ್ರೆ ನಮ್ದು ಒಂದು ಟ್ರಸ್ಟ್ ಹೆಸರು ಇಟ್ಕೊಂಡ ಬೇಕಾದಷ್ಟು
ಅಲ್ಲಿ ಕೂಡ ಬಡವರಿಗೆ ಸುತ್ತಮುತ್ತ ಸಹಾಯ ಆಗ್ಲಿ ಅನ್ನುವಂತ ದೃಷ್ಟಿಯಲ್ಲಿ ಸಹಾಯ ಮಾಡ್ತಾ ಇದ್ದಾರಲ್ಲ. ಈ ನಮ್ಮ ಆಡಿದ ಕಾರ್ಯಕ್ರಮ ಬಿಡೋದೇನಂದ್ರೆ ಪ್ರಚಾರಕ್ಕಾಗಿ ಇಲ್ಲ, ಒಂದು 4 ಮಂದಿಗೆ ಇದನ್ನ ನೋಡಿ ಮಾಡುವಂತ ಮನಸ್ಸಾದ್ರೂ ಬರ್ಲಿ ಇವ್ರು ಮಾಡತ್ತಾರ. ನಾನು ಈ ತರ ನೋಡಿ ಬಡ್ಡೆಗಳನ್ನು ವಿಶೇಷವಾಗಿ ಏನೋ ಮಾಡ್ತಾರೆ ಹುಟ್ಟುಹಬ್ಬ ಆಚರಣೆ, ಆದ್ರೆ ಒಂದ್ ಸಮಾಜ ಸೇವೆ ಮುಖಾಂತರ ಮಾಡ್ಬೋದು ಅನ್ನೋದೊಂದು 5 ದಿನಗಳ ಕಾಲ ನಾನು ಮಾಡ್ತೀನಿ ಅಷ್ಟೇ. ಇದಕ್ಕೆಲ್ಲ ನಮ್ದೇನಿಲ್ಲ, ಇದಕ್ಕೆಲ್ಲ ಫಸ್ಟ್ ಆಫ್ ಆಲ್ ಕಾರಣನೇ ಕನ್ನಡಿಗರಿದ್ರೇನೆ ನಾನು, ಇದು ಕನ್ನಡಿಗರಲಿಂದನೇ ಸಾಧ್ಯ. ಇದು ನಂದೇನಿಲ್ಲ, ಇದು ನನಗೆ ಇವತ್ತು ಏನೇ ಹೆಸರು ಬಂದ್ರೆ ಇದು ನನ್ನ ಹೆಸರಲ್ಲ, ಇದು ಕನ್ನಡಿಗರ ಹೆಸರು ಅಷ್ಟೇ. ಲಿಂಗ ಎನ್ನುವ ಭಕ್ತಿ ಸಡಗರ ಸಂಭ್ರಮದಿಂದ ಕಲಾವಿದರು ಕೂಡದೇ ಒಂದು ವಿಶೇಷ. ಜೀವನದಾಗ ಒಳ್ಳೆ ಜಾಗದಾಗ ಕೂಡ್ಬೇಕಂತ, ಒಳ್ಳೇದ್ ನೋಡ್ಬೇಕಂತ, ಒಳ್ಳೇದ್ ಮಾಡಬೇಕಂತ ಕಲಾವಿದರಿಗೆ 3 ಚಂದ ಇರ್ಬೇಕು. ಒಂದು ನೇಚರ್, ಒಂದು ಫ್ಯೂಚರ್, ಒಂದು ಕಲ್ಚರ್. ಅದ ಹಾಡಾಕೊಂದು ರಾಗ ಬೇಕು, ಕೂಡಾಕೊಂದು ಜಾಗ ಬೇಕು, ಒಳ್ಳೆ ಕಾರ್ಯಕ್ಕೆ ಯೋಗ ಬೇಕು. ಇವತ್ತು ಯೋಗ, ಜಾಗ, ರಾಗ 3 ಸಂಗಮ ಆಗಿದೆ. ಯಾಕೆ ಸಂಗಮ ಆಗಿದೆ? ತಾರೀಕು 29 ಮತ್ತು ಜನ್ಮದಿನೋತ್ಸವ ಕೂಡ 29 ನೋಡಿದೆ. ಅದಕ್ಕೆ 29 ಬಹಳ ವಿಶೇಷದ. ರೇವಣ ಸಿದ್ಧ ನಿಜವಾಗಿ ಸಿದ್ಧನೂ ಇದ್ದಾನೆ, ಶುದ್ಧನೂ ಇದ್ದಾನ, ಪ್ರಸಿದ್ಧಿನೂ ಪಡೆದಾನ. ನಿಜವಾಗಿ ಅವ್ರ ಮನೆಯವ್ರ ವೈಫ್ ಕೂಡ ಚೆನ್ನಾಗಿದ್ದಾರೆ. ಜೀವನದಾಗ ಒಳ್ಳೆ ಹೆಂಡತಿ ಸಿಗ್ಬೇಕು. ವೈಫ್ ಚಂದ ಇದ್ರೆ ನಮ್ ಲೈಫ್ ಚಂದ. ಅದಕ್ಕೆ ನಿಜವಾಗಿ ಗಂಡ ನೀಟ್ ಆಗಿರ್ಬೇಕು, ಹೆಂಡತಿ ಸ್ವೀಟ್ ಆಗಿರ್ಬೇಕು. ಇಬ್ಬರು ಸಾಕ್ಷಿ ಆಗಿದ್ದಾರೆ. ಬರೀ ಹೆಸರು ಸಾಕ್ಷಿ ಅಲ್ಲ, ಜನಸಾಕ್ಷಿಯಾಗಿ, ಮನಸಾಕ್ಷಿಯಾಗಿ, ದೈವ ಸಾಕ್ಷಿಯಾಗಿ, ಗುರುಪರಂಪರೆ ಸಾಕ್ಷಿಯಾಗಿ ಇವತ್ತು ವೀರಭದ್ರೇಶ್ವರನ ಪವಿತ್ರ ಕ್ಷೇತ್ರದ ಹುಮನಾಬಾದ್ ಒಂದು ಐತಿಹಾಸ ಪಟ್ಟಣದಲ್ಲಿ ಒಂದು ತಮ್ಮದೇ ಆದ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಅಷ್ಟೇ ಮಾಡ್ತಾ ಇಲ್ಲ, ಇವತ್ತು ಜನಸೇವಾ ಟ್ರಸ್ಟ್ ಮೂಲಕವಾಗಿ ಜನಮಾನಸದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಅವರಿಗೆ ಶುಭವಾಗಲಿ. ಎಲ್ಲಾ ಕಲಾವಿದರು ನಾವು ಪೇಮೆಂಟಿಗಾಗಿಲ್ಲ, ಗೌರ್ಮೆಂಟಿಗಾಗಿಲ್ಲ, ಪರ್ಮೆಂಟಿಗಾಗಿ ಈ ಕಲಾವಿದರ ಸಂಘವಾಗಿದೆ ಎಲ್ಲರಿಗೂ ಮಾಡಿದ್ದಾರೆ. ಈ ವಿಜೃಂಭಣೆ ಅವ್ರ ಬರ್ತ್ಡೇ ಮಾಡ್ಕೊಳ್ತಾ ಇಲ್ಲ, ದಯವಿಟ್ಟು ಅದ್ರಲ್ಲಿ ಅನ್ಯತೆ ಭಾವಿಸ್ಬೇಡ್ರಿ. ಅವ್ರ ಬರ್ತ್ಡೇ ಆಗ್ಲೇ 25ನೇ ತಾರೀಕು ಮುಗಿದಿದೆ. ಅವರು 25ನೇ ತಾರೀಕಿನಿಂದ ಇಲ್ಲಿಯವರೆಗೆ ಸಾಮಾಜಿಕವಾಗಿ ತಮ್ಮ ಒಂದು ಹುಟ್ಟು ಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ. ಯಾವ ರೀತಿ ಅಂದ್ರೆ ಬಡವರಿಗೆ ಬಟ್ಟೆ ದಾನ, ಬಡವರಿಗೆ ಅನ್ನದಾನ, ರೋಗಿಗಳಿಗೆ ಅನ್ನದಾನ, ಹೀಗೆ 10 ಹಲವಾರು ಸಾಮಾಜಿಕ ಒಂದು ಕಾರ್ಯಗಳನ್ನು ಮಾಡಿ ಅವರು ಈ ಒಂದು ವಿಭಿನ್ನವಾದಂತ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಈ ತರ ಹುಟ್ಟು ಹಬ್ಬಗಳು ನೀವೆಲ್ಲರೂ ಆಚರಿಸಬೇಕಾಗಿದೆ. ಯಾಕಂದ್ರೆ ಕರೋನಾ ಬಂದ್ ಹೋದ್ಮೇಲೆ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇಲ್ಲ. ನೋಡ್ರಿ ನೀವು, ನೋಟ್ ಬಂದಾದ್ಮೇಲೆ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇಲ್ಲ, ಬರೀ ರೊಕ್ಕ ದುಶ್ಮನಿ ಹಿಡಿದಿದ್ದೇವೆ. ಬಾಜು ಮನೆಯವ್ರಿಗೆ ನೋಡಿದ್ರೆ ನಮಗಾಗಲ್ಲ, ನಮಗ್ ನೋಡಿದ್ರೆ ಬಾಜು ಮನೆಯವ್ರಿಗೆ ಆಗಲ್ಲ. ದಯವಿಟ್ಟು ನಮ್ ಸ್ವಾಮಿ ಇವ್ರು ನೋಡ್ರಿ, ಇವತ್ತು ಕೇವಲ ಹುಮ್ನಾಬಾದ್ನಲ್ಲಿ ಮಾತ್ರ ಆಚರಿಸ್ಕೊಳ್ಬಹುದಿತ್ತು. ಆದ್ರೆ ಇವತ್ತು ಇಡೀ ಕರ್ನಾಟಕದ ಮನೆ ಮಾತಾಗಿ, ಇಡೀ ಕರ್ನಾಟಕದ ಮನೆಗೆ ಮಕ್ಕಳಾಗಿ, ಇಡೀ ಕರ್ನಾಟಕದಲ್ಲಿ ತನ್ನ ಕೈಯಲ್ಲಿರುವ ಊಟ ಮಾಡ್ತಿರುವ ತಟ್ಟೆಯಿಂದ ಅರ್ಧ ರೊಟ್ಟಿ ಇವತ್ತು ಅವ್ರಿಗೆ ಒಂದ್ ಹೊತ್ತಿನ ಊಟ ಕಂಬಿಡ್ತದ ನಂಗೆ ಗೊತ್ತದ. ಅವ್ರು ನಂಗೆ ತುಂಬಾ ಆತ್ಮೀಯರ, ಅವ್ರಿಗೆ ಕರೆಕ್ಟ್ ಆಗಿ ಊಟ ಸಿಗಂತ ಒಂದು ಪರಿಸ್ಥಿತಿ ಖರೆ, ಆದ್ರೂ ಕೂಡ ಅವರು ಸಮಾಜಮುಖಿಯಾದಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಆ ತರ ನೀವೆಲ್ಲರೂ ಮಾಡ್ಬೇಕು. ಕೋಟಿ ಗಂಟ್ಲೆ ಇಟ್ಕೊಂಡು ದಾನ ಮಾಡ್ಬೇಕಂತಿಲ್ಲ. ನಿಮ್ ಕೈಯಲ್ಲಿರುವ ಒಂದು ತುತ್ತು ಅನ್ನ ಯಾರಿಗಾದ್ರೂ ಕೊಟ್ಟರು ಕೂಡ ನೀವು ಅವತ್ತು ಕೊಟ್ಟಿರುವ ಹಸಿದವನಿಗೆ ಕೊಟ್ಟಿರುವ ಆ ಅನ್ನ 10 ಕೋಟಿಗೆ ಸಮವಾಗಿರ್ತದೆ. ಎಲ್ಲರಿಗೂ ಧನ್ಯವಾದಗಳು. ಭಾಳ ಖುಷಿ ಅನಿಸ್ತದೆ ನಮ್ಗೆ. ನಮ್ಮ ರೇವಣ ಸಿದ್ಧ ಸ್ವಾಮಿ ಅವರು ಎಲ್ಲ ಬಡ ಜನರಿಗೆ, ಅಂಗವಿಕಲರಿಗೆ, ಎಲ್ಲರಿಗೂ ಎಲ್ಲ ಸಹಾಯ ಮಾಡುತ್ತಾ ಭರವಸೆ ಬೆಳಕ ಕಾರ್ಯಕ್ರಮ ಭಾಳ 3ನೇ ವರ್ಷದಿಂದ ಇವತ್ತು ಭಾಳ ವಿಜೃಂಭಣೆ ಮಾಡ್ಯಾರ. ನಾವು ಅಲ್ಲಿ ಹೈದರಾಬಾದ್ನಿಂದ ಬಂದಿವರಿಗೆಲ್ಲ ಅವಿವಾಗಿ ನೋಡಿದ್ವು ಇಷ್ಟು ಒಳ್ಳೆ ಕಾರ್ಯ ಮಾಡತ್ತಾರ ಅಂತ ಹೇಳಿ. ಎಲ್ಲ ಮನುಷ್ಯರು ಆ ತರ ಹುಟ್ಟಬೇಕು ಮಾಡ್ಬೇಕಂತ ಹೇಳಿ ಒಂದು ನಮ್ಮೆಲ್ಲ ದೇಶ ಉಳಿತದ ಅಂತ ಒಳ್ಳೆ ಕೆಲಸ ಮಾಡ್ತೀವಿ. ಅವ್ರು ನಡೆದ ತಾಯಿ ತಂದೆಯವರಿಗೆ ನಾವು ಬಹಳ ಧನ್ಯವಾದ ಹೇಳ್ತೇವೆ. ಅಂತ ಮುದ್ದು ಮಗನೇ ಎರಡನೇ ಕಡೆಂದು ಅವ್ರಿಗೆ ಎಷ್ಟು ಒಳ್ಳೆ ಸಂಸ್ಕಾರ ಕೊಟ್ಟು ಇಷ್ಟು ಈ ಸಣ್ಣ ವಯಸ್ಸಲ್ಲಿ ಇಷ್ಟು ದೊಡ್ಡ ಕಾರ್ಯ ಮಾಡತ್ತಾರ ಅವ್ರಿಗೆ ನಾವು ಆಗಿರ್ತೇವೆ. ಹಿಂಗೆ ಮುಂದೆ ಅವ್ರು ಮಾಡ್ಬೇಕಂತ ಶಕ್ತಿ ಕೊಡ್ಲಿ, ಅವ್ರಿಂದ ವಿದ್ಯೆ ಆಗೋದು. ಕೋಟ್ ಪ್ಯಾಂಟ್, ಶೇರ್ವಾನಿ, ಸುಟ್ಟಿಂಗ್, ಶರ್ಟಿಂಗ್, ಸಾರಿ, ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ. ಹಿಂದೆ ಭೇಟಿ ನೀಡಿ. ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮನಾಬಾದ.